ಆದಾಮನ ನಂತರ ಸೇತನ ವಂಶದಲ್ಲಿ ಹನೋಕ ಎಂಬ ವ್ಯಕ್ತಿ ಇದ್ದನು. ಹನೋಕನು ಒಳ್ಳೆಯವನಾಗಿದ್ದು ದೇವರನ್ನ ಪ್ರೀತಿಸುವವನು ಹಾಗೂ ಉನ್ನತ ವಿಧೇಯತೆಯ ಜೀವಿತವನ್ನು ರೂಢಿಸಿಕೊಂಡವನು ಆಗಿದ್ದನು. ಹನೋಕನು 65 ವರ್ಷವಿದ್ದಾಗ ಮೆತೂಷಯೇಲ ಎಂದು ಕರೆಯಲ್ಪಡುವ ಮಗನನ್ನು ಪಡಕೊಂಡನು. ಮೆತೂಷಯೇಲ ಎಂದರೆ ದೇವರ ರೌದ್ರ ಎಂದು ಅರ್ಥ. ಅನಂತರ 300 ವರ್ಷಗಳಲ್ಲಿ ಇತರ ಪುತ್ರ ಪುತ್ರಿಯರು ಅವನಿಗೆ ಹುಟ್ಟಿದರು. ಹನೋಕನ ಕಾಲದಲ್ಲಿ ಜನ ಸೃಷ್ಟಿಕರ್ತನನ್ನು ಮರೆತು ಮನಬಂದ ಹಾಗೆ ನಡೆಯಲು ಇಚ್ಛಿಸಿದರು. ಆದರೆ ಹನೋಕನು ಮಾತ್ರ ದೇವರೊಂದಿಗೆ ನಡೆಯಲು ಆಯ್ಕೆ ಮಾಡಿಕೊಂಡನು. ಅವನ ಜೀವನ ಬೇರೆಯವರಿಗಿಂತ ವಿಭಿನ್ನವಾಗಿತ್ತು ಮತ್ತು ದೇವರಿಗೆ ಹತ್ತಿರವಾಗಿ ಜೀವಿಸಿ ದೇವರೊಂದಿಗೆ ನಡೆಯುವವನಾದನು. ಹನೋಕನು ಬೇರೆಯವರಂತೆ ಸಾಯದೆ ದೇವರು ಅವನೊಂದಿಗೆ ಅನ್ಯೂನ್ಯವಾಗಿದ್ದುದರಿಂದ ಮತ್ತು ದೇವರು ಅವನನ್ನು ಪ್ರೀತಿಸಿದ್ದರಿಂದ ಅವನನ್ನು ನೇರವಾಗಿ ತನ್ನ ಬಳಿಗೆ ಕರೆಕೊಂಡನು. ಹಾಗಾಗಿ ಅವನು ಕಾಣದೆ ಹೋದನು ಎಂದು ಸತ್ಯವೇದ ತಿಳಿಸುತ್ತದೆ. ಹನೋಕನು ಒಟ್ಟು 365 ವರ್ಷ ಭೂಮಿಯಲ್ಲಿ ಜೀವಿಸಿದನು. ಪ್ರೈಸ್ ದಿ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಬೇಸಿಕ್ಸ್ ಆಫ್ ದ ಬೈಬಲ್ ಪಾಡ್ಕಾಸ್ಟ್. ಒಂದು ದೊಡ್ಡ ವಿರಾಮದ ನಂತರ ನಿಮ್ಮನ್ನ ನೋಡೋದು ತುಂಬ ಸಂತೋಷವಾಗ್ತಿದೆ. ಆ್ಯಡಮ್ ಆ್ಯಂಡ್ ಈವ್ ಬಗ್ಗೆ ನಾವು ಕಲ್ತ್ವಿ, ಕೇನ್ ಆ್ಯಂಡ್ ಏಬೆಲ್ ಬಗ್ಗೆ ಕಲ್ತ್ವಿ. ಬೇಸಿಕ್ಲಿ ಜೆನೆಸಿಸ್ನ ಒಂದು ಓವರ್ವ್ಯೂನ ನೋಡ್ತಿದ್ದೀವಿ. ಬೇಸಿಕ್ಸ್ ಆಫ್ ದ ಬೈಬಲ್ ಸ್ಟಾರ್ಟ್ ಮಾಡಿ ಜೆನೆಸಿಸ್ನಿಂದ ಪ್ರಾರಂಭಿಸಿದ್ದೀವಿ. ಆ್ಯಡಮ್ ಈವ್ ಕೇನ್ ಆ್ಯಂಡ್ ಏಬೆಲ್ ಬಗ್ಗೆ ಕಲ್ತಿದ್ದೀವಿ. ಸೊ ನಿಮ್ಗೆ ಅದು ಮರ್ತೋಗಿದ್ರೆ ನಮ್ಮ ಹಳೆ ವೀಡಿಯೋಸ್ನ ಹೋಗಿ ನೋಡಿಬಿಟ್ಟು ಈ ವಿಡಿಯೋಗೆ ಬನ್ನಿ. ಇಲ್ಲ ಅದು ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಅಂದರೆ ಯು ಕ್ಯಾನ್ ಕಂಟಿನ್ಯೂ ಹಿಯರ್. ಎಸ್, ಟುಡೇ ಇವತ್ತು ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಕಲಿಯೋಕ್ಕಿದ್ದೀವಿ. ಆ ವ್ಯಕ್ತಿಯ ಹೆಸರು ಏನೋಕ್ ಎಂಬುದಾಗಿ, ಅನೋಕನ್ ಎಂಬುದಾಗಿ, ಇಂಗ್ಲೀಷಲ್ಲಿ ಏನೋಕ್. ಸೊ ಗಿರೀಶನ, ಲೆಟ್ ಸ್ಟಾರ್ಟ್. ಈ ಏನೋಕ್ ಬಗ್ಗೆ ನಮಗಿರುವಂಥದ್ದು 1-2 ವಚನ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅಲ್ಲಲ್ಲಿ ಕೋಟ್ ಆಗಿದೆ. ಸೊ ಇವರ ಕುರಿತು ನಾವು ತುಂಬ ಮಾಹಿತಿ ಹೇಳಬಹುದಾ ಇಲ್ಲ ಪಡ್ಕೊಳ್ಬಹುದಾ ಅಂತ ನಾವು ನೋಡೋಣ. ಮತ್ತು ನಾವು ಎಷ್ಟು ಪಡ್ಕೊಳ್ಬೇಕು, ಇಲ್ಲ ಸತ್ಯವೇದ ನಮ್ಗೆ ಎಷ್ಟು ತಿಳ್ಕೊಳ್ಬೇಕಂತ ಹೇಳ್ತಿದೆಯೋ ನಾವು ಅಷ್ಟು ತಿಳ್ಕೊಂಡ್ರೆ ಅದು ಬೇಸಿಕ್ ಅದು ಬೈಬಲ್ಗೆ ಕರೆಕ್ಟಾಗಿರುತ್ತೆ. ನಾವು ತುಂಬ ಆಳವಾಗಿ ಹೋಗಲ್ಲ, ಆದರೆ ನಾವು ಬೇಕಾಗಿರೋ ಇನ್ಫಾರ್ಮೇಷನ್ನು ನಮ್ಮ ಹತ್ರ ಹಂಚ್ಕೊಳ್ತೀವಿ. ಖಂಡಿತವಾಗ್ಲೂ ನಾವು ಈ ಒಂದು ಹನೋಕನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀವಿ. ಅಟ್ಲೀಸ್ಟ್ 1-2 ಎಪಿಸೋಡ್ ಆದ್ರೆ ಹನೋಕನ ಬಗ್ಗೆ ನಾವು ಮಾತಾಡ್ತೀವಿ. ಓಕೆ. ಸೊ ಅದೇ ರೀತಿ ನಿಮಗೆ ಹನೋಕನ ಬಗ್ಗೆ ಮಾತಾಡ್ತಾ ಇರುವ ಹಾಗೇನೆ ಸತ್ಯವೇದದಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತೀವಿ. ಈಗಾಗಲೇ ನಾವು 10 ಸಂಚಿಕೆಗಳನ್ನ ಮಾಡಿದ್ದೀವಿ. ಪ್ರೈಸ್ ಗಾಡ್. ನೀವು ನೋಡಿರಲ್ಲ ಅಂತ ಹೇಳಿದ್ರೆ, ಇದನ್ನೇ ಫಸ್ಟ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ನಮ್ಮ ಚಾನೆಲ್ಗೆ ಹೋಗ್ರಿ. ಅಲ್ಲಿ ನಿಮಗೆ 10 ಸಂಚಿಕೆಗಳಿರುತ್ತೆ. ಅಂದರೆ ಸತ್ಯವೇದದಿಂದ ಪ್ರಾರಂಭಿಸಿ ಇವಾಗ ಆದಿಕಾಂಡದಲ್ಲಿ ನಾವು ಹನೋಕನ ಬಗ್ಗೆ, ಅಂದರೆ 5ನೇ ಅಧ್ಯಾಯದಲ್ಲಿರುವಂಥ ಹನೋಕನ ಬಗ್ಗೆ ನಾವು ಕಲಿತಾ ಇದ್ವಿ. 10 ಸಂಚಿಕೆಗಳು ಬರೀ 1-4 ಅಧ್ಯಾಯಗಳ ಬಗ್ಗೆನೇ ಮಾತಾಡಿದ್ದೀವಿ. ಸೊ ಹಾಗಾಗಿ ನೀವು ಅದು ಉಪಯೋಗವಾಗಿರುತ್ತೆ ಅಂತ ನಾನು ನೆನೆಸ್ತೀನಿ. ಹನೋಕನ ಬಗ್ಗೆ ಮಾತಾಡ್ಬೇಕಂದ್ರೆ ಸತ್ಯವೇದದಲ್ಲಿ ಬರೀ 3 ವಚನಗಳು ಹನೋಕನ ಬಗ್ಗೆ ಮಾತಾಡುತ್ತೆ. ಓಕೆ. ಸೊ ಒಂದು ಆದಿಕಾಂಡದಲ್ಲಿ, ಇನ್ನೊಂದು ಇಬ್ರಿಯದಲ್ಲಿ, ಇನ್ನೊಂದು ಜೂಡ್. ಒಂದೊಂದು ಬುಕ್ಕಲ್ಲಿ ಒಂದೊಂದೇ ವಚನ ಮಾತಾಡತ್ತೆ. ಓಕೆ. ಸೊ ಹಾಗಾದ್ರೆ ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ಬೇಕಾದ ಅವಶ್ಯಕತೆ ಏನು ಅಲ್ವಾ? ನಾವು ನೋಡ್ತೀವಿ, ಹನೋಕ ಒಬ್ಬ ವ್ಯಕ್ತಿ ಬರ್ತಾನೆ. ನೀವು ಸತ್ಯವೇದದಲ್ಲಿ ನೋಡಿದ್ರೆ ಏನ್ ಜಾಕ್ಸನ್ ಹನೋಕನ ಬಗ್ಗೆ ಏನ್ ಹೇಳುತ್ತೆ ಅಂತ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀಯ ನೀನು, ನಾನು ಆಮೇಲೆ ಮುಂದುವರಿಸ್ತೀನಿ. ನಾನು ಓದಿರೋ ಪ್ರಕಾರ ಹನೋಕ ಬಂದು ಇಷ್ಟು ಕಾಲ ಜೀವಿಸಿದ, ಮತ್ತೆ ದೇವರೊಂದಿಗೆ ಅವನು ಒಳ್ಳೆ ಜೀವನ ಇಟ್ಕೊಂಡಿದ್ದ ಕಾರಣ ದೇವರು ಅವನ್ನ ಪರಲೋಕಕ್ಕೆ ಮರಣವಿಲ್ಲದೆ ಹಂಗೆ ತಗೊಂಡ್ರು ಅಂತ ಹಳೆ ಒಡಂಬಡಿಕೆಯಲ್ಲಿ ಬರೆದಿದೆ. ದಟ್ ಈಸ್ ದ ಸ್ಪೆಷಾಲಿಟಿ. ಅಲ್ಲೇ ಇರೋದು ಒಂದು ವಿಶೇಷತೆ ಹನೋಕನ ಬಗ್ಗೆ. ಅಲ್ಲಿ ಸತ್ಯವೇದ ಓದಿದಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಅವನ ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದ, ಅದಕ್ಕೆ ದೇವರು ಅವನ್ನ ಏನು ಮಾಡಿದ್ರು, ಹಾಗೆ ಅವನು ಸಾಯ್ದೇನೆ ಪರಲೋಕಕ್ಕೆ ಎತ್ತಲ್ಪಟ್ಟ ಅಥವಾ ದೇವರೊಟ್ಟಿಗೆ ಒಂದಾಗ್ಬಿಟ್ಟ ಅಂತ ನಾವು ನೋಡ್ತೀವಿ. ಹಾಗಾದರೆ 3 ವಿಷಯಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಏನಂತ ಹೇಳಿದ್ರೆ, ಹನೋಕನು ಬೇರೆ ಮನುಷ್ಯರ ರೀತಿ ಸಹಜವಾದ ಸಾವನ್ನು ಅನುಭವಿಸಲಿಲ್ಲ. ಆಯಿತಾ? 2ನೇದು, ಅವನು ತುಂಬ ಕಮ್ಮಿ ದಿನಗಳು ಬದುಕಿದ್ದು. ಅಂದರೆ ನಮಗೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ದಿನಗಳಾಗತ್ತೆ. ಬಟ್ ಆಗಿನ ಕಾಲದವರು 300 ವರ್ಷ, 350 ವರ್ಷ, 900 ವರ್ಷ ಎಲ್ಲ ಬದುಕ್ತಾ ಇದ್ರಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ನು ತುಂಬ ಶಾರ್ಟ್ ಲೈಫ್ ಜೀವನ ಮಾಡ್ದ ಅಂತ ನಮಗೆ ಸತ್ಯವೇದ ತಿಳಿಸ್ಕೊಡುತ್ತೆ. 3ನೇ ವಿಷಯ, ನಾನು ಹೇಳಿದ ಹಾಗೆ ಸಹಜ ಒಂದು ಸಾವನ್ನು ಅವನು ಅನುಭವಿಸಲಿಲ್ಲ. ಎಲ್ಲ ಮನುಷ್ಯರು ಹಾದು ಹೋಗುವಂಥ ಆ ಒಂದು ಸಾವನ್ನು ಅವನು ಅನುಭವಿಸಲಿಲ್ಲ ಅನ್ನೋದು
ಸತ್ಯವೇದ ನಮಗೆ ತಿಳಿಸ್ಕೊಡುತ್ತೆ. ಜಾಕ್, ನಾವು ಮಾತಾಡ್ತಾ ಇರಬೇಕಾದ್ರೆ ಹನೋಕನ ಬಗ್ಗೆ ಅನೇಕ ವಿಷಯಗಳು ನಮಗೆ ಔಟ್ಸೋರ್ಸಿಂದ ಗೊತ್ತಾಗುತ್ತೆ, ಹೊರಗಿನ ಒಂದು ವಿಷಯಗಳಿಂದ ಗೊತ್ತಾಗುತ್ತೆ. ಸತ್ಯವೇದ ಅತಿ ಹೆಚ್ಚಾಗಿ ನಮಗೆ ಮಾತಾಡಲ್ಲ. ಆದರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಹನೋಕನು ಆದಿಕಾಂಡದಲ್ಲಿ ಒಂದು ದೊಡ್ಡ ಬುನಾದಿಯನ್ನು ಹಾಕೋಗಿದ್ದಾನೆ. ಒಂದು ದೊಡ್ಡ ಫೌಂಡೇಶನ್, ಅದು ಎಷ್ಟು ಸ್ಟ್ರಾಂಗ್ ಆದ ಫೌಂಡೇಶನ್ ಹಾಕಿ ಹೋಗಿದ್ದಾನೆ ಅಂತ ಹೇಳಿದ್ರೆ, ಯಾರಾದರೂ ದೇವರ ಒಟ್ಟಿಗೆ ಜೊತೆಯಾಗಿರಬೇಕು ಅಥವಾ ದೇವರೊಟ್ಟಿಗೆ ಇನ್ನೂ ಅನ್ಯೂನ್ಯವಾಗಿರಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಸಿಗುವಂಥ ಒಂದೇ ಒಂದು ರೆಫರೆನ್ಸ್ ಹನೋಕ. ಓಕೆ, ಅದಕ್ಕೆ ದೇವರ ವಾಕ್ಯ ಅವನು ದೇವರೊಂದಿಗೆ ಒಂದಾಗಿದ್ದರಿಂದನೇ ಅವನನ್ನು ದೇವರು ಹಾಗೆ ಸಾವಿಲ್ಲದೆ ಕರ್ಕೊಂಡ್ರು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಓಕೆ, ನೈಸ್. ಸೊ ಹನೋಕನ ಬಗ್ಗೆ ಅಣ್ಣ ಹೇಳಿದ್ರು, ಅವನ ಈ ಥರ ಆತನ ಬಗ್ಗೆ ಮಾಹಿತಿ ಇದೆ ಎಂಬುದಾಗಿ. ಆದರೆ ನಾವು ಸತ್ಯವೇದದಲ್ಲಿ ನೋಡ್ತೀವಿ ಬರೀ 3 ವಚನ ಇದೆ. ಸೊ ಆ ಮಾಹಿತಿ ನಮ್ಗೆ ಎಲ್ಲಿ ಸಿಕ್ತು ಅಂತ ನಾವು ನೋಡೋದಾದ್ರೆ, ವಚನ ನಾವು ಆದಿಕಾಂಡದಲ್ಲಿ ನೋಡ್ತೀವಿ 5ನೇ ಅಧ್ಯಾಯ 21-22ರಲ್ಲಿ. ಹನೋಕನಂತ ವ್ಯಕ್ತಿ ಇದ್ದ, ಅವನು ದೇವರೊಟ್ಟಿಗೆ ನಡೆದ. 300 ವರ್ಷಗಳಾದ ಮೇಲೆ ಅವನು ದೇವರೊಟ್ಟಿಗೆ ಇದ್ದಿದ್ದರಿಂದ ದೇವರವನ್ನ ಹಾಗೆ ಪರಲೋಕಕ್ಕೆ ಕರ್ಕೊಂಡ್ರು ಅಂತ ವಾಕ್ಯ ಹೇಳುತ್ತೆ. 2ನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 11ನೇ ಅಧ್ಯಾಯದ 5ನೇ ವಚನದಲ್ಲಿ ಹೇಳುತ್ತೆ. ಅಂದ್ರೆ ನಂಬಿಕೆಯ ಬಗ್ಗೆ ಮಾತಾಡಬೇಕಾದ್ರೆ ಹನೋಕನ ನಂಬಿಕೆ ದೇವರಿಗೆ ಮೆಚ್ಚುಗೆ ಆಯ್ತು ಅಂತ ಬರೆಯಲ್ಪಟ್ಟಿದೆ. 3ನೇದು ಯೂದನ ಪುಸ್ತಕ, ಯೂದ 1:14-15 ಹೇಳುತ್ತೆ, ಹಿ ವಾಸ್ ಅ ಪ್ರಾಫಿಟ್ ಅಲ್ವಾ, ಹಿ ವಾಸ್ ಅ ಪ್ರಾಫಿಟ್ ಆ್ಯಂಡ್ ಹೂ ನೋಸ್ ದ ಜಡ್ಜ್ಮೆಂಟ್ ಆಫ್ ಗಾಡ್. ಅಂದರೆ ಅವನು ಒಬ್ಬ ಪ್ರವಾದಿ ಆಗಿದ್ದ ಮತ್ತು ದೇವರ ನ್ಯಾಯ ತೀರ್ಪನ್ನು ತಿಳ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಯೂದನ ಪುಸ್ತಕ ನಮಗೆ ಮಾತಾಡ್ತದ್ದು. 1ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಈ 3 ವಚನಗಳು ಹನೋಕನ ಬಗ್ಗೆ ಮಾತಾಡುತ್ತೆ. ಸೊ ಈ 3 ವಚನಗಳು ಮಾತ್ರನೇ ಸತ್ಯವೇದದಲ್ಲಿ ನಮಗೆ ಹನೋಕನ ಕುರಿತು ಒಂದು ಮಾಹಿತಿಯನ್ನು ಕೊಡುತ್ತೆ. ಆಯ್ತಾ? 2ನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇವಾಗ ಹನೋಕ ದೇವರೊಟ್ಟಿಗೆ ನಡೀಲಿಕ್ಕೆ ಕಾರಣ ಏನಿರ್ಬೋದು? ನಾನು ಅನ್ಕೊಂತೀನಿ ಪ್ರಾಬಬ್ಲಿ ಅವ್ರ ತಂದೆ ತಾಯಿಗಳು ದೇವರೊಂದಿಗೆ ನಡ್ಕೊಂಡಿದ್ದನ್ನ ಹನೋಕ ನೋಡಿರ್ಬೋದು, ಅದರಿಂದ ಕಲ್ತಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಓಕೆ, ನಾವು ಗಮನಿಸ್ಬೇಕಾಗಿರೋ ಜಾಕ್, ಇದಸ್ ಆ್ಯಕ್ಚುಲಿ ನಾವು ತುಂಬ ಜನ ಹನೋಕನ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿಲ್ಲ. ಈಗಲೂ ಕೂಡ ನಾವು ಸಂಡೇ ಸ್ಕೂಲಲ್ಲಿ ಕೂಡ ನೀವು ಗಮನಿಸಿದ್ರೆ, ನಾವು ಸಂಡೇ ಸ್ಕೂಲಲ್ಲಿ ಕೂಡ ಹನೋಕನ ಬಗ್ಗೆ ಸ್ಟೋರಿ ಜಾಸ್ತಿ ಹೇಳಲ್ಲ. ದಾವಿದನ ಬಗ್ಗೆ ಹೇಳ್ತಾರೆ, ಅಬ್ರಹಾಮನ ಬಗ್ಗೆ ಹೇಳ್ತಾರೆ, ಆದಾಮ ಅವರ ಬಗ್ಗೆ ಹೇಳ್ತಾರೆ. ಆದರೆ ಹನೋಕನ ಬಗ್ಗೆ ಅತಿ ಹೆಚ್ಚಾಗಿ ಮಾತಾಡಲ್ಲ. ಬಟ್ ಆದರೆ ನಾವು ಮಾತಾಡಬೇಕು, ಯಾಕಂದರೆ ಆ ವ್ಯಕ್ತಿ ನಮಗೆ ಒಂದು ಒಳ್ಳೆ ಸ್ಟ್ರಾಂಗ್ ಆದಂಥ ಒಂದು ಫೌಂಡೇಶನನ್ನು ಹಾಕ್ಕೊಟ್ಟು ಹೋಗಿದ್ದಾನೆ. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೊಡ್ಬೇಕಾದ್ರೆ, ವಂಶಾವಳಿ ಪ್ರಕಾರ ಆದಾಮನಿಂದ 7ನೇ ತಲೆಮಾರಿಗೆ ಹನೋಕನು ಬರ್ತಾನೆ, ದ 7th ಜನರೇಷನ್. ಇವಾಗ ನಮ್ಮೆಲ್ಲರಿಗೂ ಗೊತ್ತು, ಬೈಬಲಲ್ಲಿ ಕೆಲವೊಂದು ನಂಬರ್ಸ್ ವೆರಿ ವೆರಿ ಸ್ಪೆಷಲ್ ಅಲ್ವಾ? ಏನು 7 ಅಂತ ಹೇಳಿದ್ರೆ ಏನ್ ಜಾಕ್? ಇಟ್ ಸಿಗ್ನಿಫೈಸ್ ಕಂಪ್ಲೀಟ್ನೆಸ್. ಅದೇ ತರ ಬೇರೆ ಬೇರೆ ನಂಬರ್ಸ್ ಇದೆಯಲ್ಲ, ಟೆಲ್ ಮಿ ಸಮ್ ನಂಬರ್ಸ್. 3 ಇಟ್ ಶೋಸ್ ವಾಟ್? ಇಟ್ ಶೋಸ್ ಟ್ರಿನಿಟಿ, ಕರೆಕ್ಟ್. ಆಮೇಲೆ ಅಂಡ್ 5 5 ರೊಟ್ಟಿ ಮತ್ತೆ 2 ಮೀನು. 5 ರೊಟ್ಟಿ 2 ಮೀನು. ಆಮೇಲೆ ಮತ್ತೆ ಬೇರೆ ನಂಬರ್ಸ್ ಕೇಳಿದ್ರೆ 40 days of fasting, 12 tribes, 12 disciples 14 ಅಲ್ವಾ, 14. ಆ ಥರ ಸತ್ಯವೇದದಲ್ಲಿ ಕೆಲವೊಂದು ನಂಬರ್ಸನ್ನು ನಾವು ನೋಡ್ತೀವಿ. ಆದರೆ 7 ಅಲ್ವಾ, ನಂಬರ್ 7ಗೆ ಒಂದು ಸ್ಪೆಷಾಲಿಟಿ ಇದೆ. ಏನಂದರೆ ದಟ್ ಶೋಸ್ ದ ಪರ್ಫೆಕ್ಟ್ ಅಲ್ವಾ. ಅದು ಹೇಳ್ತಾರೆ, ಅದಕ್ಕೆ ದೇವರು 7 ದಿನದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಅಂತ ಅಲ್ವಾ. ತುಂಬ ಜನಕ್ಕೆ ಇದು ಗೊತ್ತಿರ್ಬೋದು, ಆದರೂ ಕೂಡ ಇಟ್ಸ್ ಬೆಟರ್ ಟು ರಿಮೈಂಡ್ ಪೀಪಲ್. ಅದಕ್ಕೆ ವಿಲಿಯಂ ಬರ್ಕ್ಲೆ ಹೇಳ್ತಾರೆ, ಮತ್ತು ಈವನ್ ದಿಸ್ C.S. Lewis ಸೇಸ್, ಇಟ್ ಈಸ್ ನಾಟ್ ದಟ್ ಯು ಟೀಚ್ ಅಗೇನ್ ಆ್ಯಂಡ್ ಅಗೇನ್, ಇಟ್ ಈಸ್ ಯು ರಿಮೈಂಡ್ ಅಗೇನ್ ಆ್ಯಂಡ್ ಅಗೇನ್. ಅಂದರೆ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಯಾವಾಗಲೂ ಬೋಧನೆ ಮಾಡೋದಲ್ಲ, ತುಂಬ ಸರಿ ನೆನಪಿಸ್ಬೇಕಾದ ಅವಶ್ಯಕತೆ ಬರುತ್ತೆ. ಸೊ ನಾವೆಲ್ಲರೂ ಮರ್ತು ಹೋಗೋದು ನಮಗೆಲ್ಲರಿಗೂ ಇರುವಂಥ ಒಂದು ದೊಡ್ಡ ವ್ಯಾಧಿ. ಸೊ ಹಾಗಾಗಿ ನೆನಪಿಸ್ತಾ ಇದ್ದೀನಿ, 7 ಅನ್ನೋದು ಒಂದು ಸಂಪೂರ್ಣತೆ, ಒಂದು ಪರ್ಫೆಕ್ಷನ್ನ ತೋರಿಸ್ಕೊಡ್ತದೆ. ಸೊ ಹಾಗಾಗಿ ಅವನು 7ನೇ ಒಂದು ತಲೆಮಾರಿನಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಸೊ ಇವಾಗ ಯೋಚನೆ ಮಾಡು, ಒಂದು ತಲೆಮಾರು ಅಂದರೆ ಎಷ್ಟು ವರ್ಷ ಇರ್ಬೋದು? ಒಂದು ತಲೆಮಾರು ಅಂದರೆ ಒಂದು 100 ವರ್ಷ. 100 ವರ್ಷ. ಆದಾಮನ ಎಷ್ಟು ವರ್ಷ ಬದುಕದ? 900. ಆಲ್ಮೋಸ್ಟ್ ಒಂದು 900 ವರ್ಷಗಳ ಕಾಲ. ಹಾಗಾದ್ರೆ ಆದಾಮನು ಹನೋಕನನ್ನ ಮೀಟ್ ಮಾಡಿದಾನ ಇಲ್ವಾ? ಮಾಡಿರ್ತಾನೆ, ಮಾಡಿದಾನೆ ಕೂಡ
ಸೊ ದಟ್ ಈಸ್ ವೈ ನೋಡ್ರಿ, ಇವಾಗ ಮನುಷ್ಯನಿಗೆ 2 ಆಯ್ಕೆಗಳು ಕೊಡಲ್ಪಡುತ್ತೆ. ಯಾವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು 2 ಆಯ್ಕೆಗಳಿರುತ್ತೆ. ನಿಮಗೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ದೇವರು ಇರ್ತಾರೆ, ಮತ್ತೆ ದೇವರಲ್ಲದ ಕಾರ್ಯಗಳು ಇರುತ್ತೆ. ಸೊ ಇಲ್ಲಿ ಹನೋಕನು ಆಯ್ಕೆ ಮಾಡ್ಕೊಂಡ. ಆದರೆ ನೀವು ಗಮನಿಸಿದ್ರೆ ನೋಹನ ಕಾಲಕ್ಕೆ ನಾವು ಬರಬೇಕಂದ್ರೆ, ನೋಹನ ಕಾಲದಲ್ಲಿ ಲೋಕ ತುಂಬ ಹಾಳಾಗ್ಬಿಟ್ಟಿತ್ತು, ತುಂಬ ಪಾಪದಿಂದ ತುಂಬಿದ್ರು. ಆದರೆ ಅದು ಎಲ್ಲಿ ಶುರುವಾಯಿತು ಅಂತ ಹೇಳಿದ್ರೆ ಹನೋಕನಿಗಿಂತ ಮುಂಚೆ ಶುರುವಾಯಿತು. ಹನೋಕನಿಗಿಂತ ಮುಂಚೆ ಶುರುವಾದದ್ದು. ಹನೋಕನ ಸಮಯದಲ್ಲಿ ನಾವು ಗಮನಿಸ್ಬೇಕೇನಂದ್ರೆ ಹನೋಕನಿಗೆ ಆಯ್ಕೆ ಇತ್ತು. ಹಿ ಕುಡ್ ಹ್ಯಾವ್ ಚೂಸ್. ಅವನು ಕೆಟ್ಟದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವನಿಗೆ ಆಪ್ಷನ್ ಇತ್ತು. ಬಟ್ ಹಿ ಚೋಸ್ ಟು ವಾಕ್ ವಿತ್ ಗಾಡ್. ಯಾಕಂದರೆ ಹಿ ವಾಸ್ ಟಾಟ್ ಬೈ ಆಲ್ ಆಫ್ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ. ಆದಾಮನು ದೇವರೊಟ್ಟಿಗೆ ನಡೆದ, ಬಟ್ ಅವನು ಅವಿಧೇಯನಾಗಿ ಫೇಲ್ ಆದ. ಬಟ್ ಹಿ ಟಾಟ್ ಆಲ್ ಆಫ್ ಹಿಸ್ ಗ್ರ್ಯಾಂಡ್ ಚಿಲ್ಡ್ರನ್. ಅದಕ್ಕೆ ಒಬ್ಬ ಹಿಸ್ಟಾರಿಯನ್ ಹೀಗೆ ಬರೀತಾರೆ, ಒಬ್ಬ ಥಿಯಾಲಜಿಯನ್ ಮತ್ತು ಹಿಸ್ಟಾರಿಯನ್ FF ಬ್ರೂಸನ್ ಅವರು ಬರೀತಾರೆ ಏನಂತಂದರೆ, ಹನೋಕನು ದೇವರನ್ನ ಅಷ್ಟು ಹತ್ತಿರವಾಗ್ಲಿಕ್ಕೆ ಕಾರಣ ಅವನಿಗೆ ತಿಳಿಸ್ಕೊಟ್ಟಂಥ ಎಲ್ಲ ಮಾತುಗಳು, ದೇವರ ಅನುಭವಗಳು. ಅದೇನು ಮಾಡ್ತಂದ್ರೆ ಅವನಿಗೆ ಲೋಕಕ್ಕಿಂತ ಆ ದೇವರ ಕಾರ್ಯಗಳು ತುಂಬ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಾ ಅವನಿಗೆ. ದಟ್ ಈಸ್ ವೈ ಈ ಚೋಸ್ ಟು ವಾಕ್ ವಿತ್ ಗಾಡ್. ದಟ್ ಈಸ್ ವೈ ಈ ಚೋಸ್ ಟು ವಾಕ್ ವಿತ್ ಗಾಡ್. ಇವಾಗ ಲೋಕದಲ್ಲಿ ನಮಗೆ ಎಷ್ಟೊಂದು ಅಟ್ರಾಕ್ಷನ್ ಆಗಿ ಕಾಣಿಸುತ್ತಲ್ಲ, ಆದರೆ ಹನೋಕನ ಸಮಯದಲ್ಲಿ ಹನೋಕನಿಗೆ ದೇವರ ಒಂದು ಮಾರ್ಗ ತುಂಬ ಚೆನ್ನಾಗಿ ಅವನಿಗೆ ಅನ್ನಿಸ್ತು. ಅವನಿಗೆ ಆಸೆ ಆಯಿತು, ನಾನು ಆ ರೀತಿಯಾಗಿ ಮಾಡಬೇಕಂತ. ಸೊ ಹಾಗಾಗಿ ಅವನೇನು ಮಾಡ್ದ, ದೇವರೊಟ್ಟಿಗೆ ನಡೆಯೋದನ್ನು ಆಯ್ಕೆ ಮಾಡಿಕೊಂಡ ಅಲ್ವಾ. ಹಾಗಾದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ದೇವರೊಟ್ಟಿಗೆ ನಡೆಯೋದು ಅಂದರೆ ಏನು ಜಾಕ್? ದೇವರೊಟ್ಟಿಗೆ ನಡೆಯುವುದಂದ್ರೆ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು, ಇವಾಗ ಯಾರಾದರೂ ಒಂದು ಚಿಕ್ಕ ಮಗು ನಿನ್ನ ಕೈ ಇಟ್ಕೊಂಡು ನಡೀತಾ ಇದ್ರೆ ನೀನು ಏನು ಮಾಡ್ತೀಯ? ವಾಟ್ ಆರ್ ದ ಥಿಂಗ್ಸ್ ನಿನ್ನ ಮೈಂಡಲ್ಲಿ ಬರುವಂಥ ಕಾರ್ಯಗಳು ಯಾವುದು? ಒಂದು ಮಗು ನನ್ನ ಕೈ ಹಿಡ್ಕೊಂಡು ನಡೀತಿದ್ರೆ, ಒಂದು ಮಗು ನಿನ್ನ ಕೈ ಹಿಡ್ಕೊಂಡು ನಡೀತಾ ಇದೆ ಅಂತ ಹೇಳಿದ್ರೆ ನಿನ್ನ ಮನಸ್ಸಿನಲ್ಲಿ ಬರುವಂಥ ಕಾರ್ಯಗಳು ಯಾವುದು? ಏನೇನು ಬರುತ್ತೆ ನಿನ್ನ ಮೈಂಡಿಗೆ? ಏನೇನು ಬರುತ್ತೆ ಅಂದರೆ ಲೈಕ್ ಆ ಮಗು ನಾನು ಟ್ರಸ್ಟ್ ಮಾಡ್ತಿದ್ದೆ, ನನ್ನ ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಲೈಕ್ ಹುಷಾರಾಗಿ ನೋಡ್ಕೊಳ್ಬೇಕು, ಆ ಮಗುಗೇನು ಗೊತ್ತಾಗಲ್ಲ. ಆಮೇಲೆ ಡು ಯು ಫೀಲ್ ದಟ್ ಲವ್ ದಟ್ ಚೈಲ್ಡ್ ಶೋಸ್? ಆ ಒಂದು ಏನಂತಾರೆ, ಆ ಟ್ರಸ್ಟ್ ಆಬ್ವಿಯಸ್ಲಿ ನಮಗೆ ಗೊತ್ತಾಗತ್ತೆ, ಆ ಲವ್ ನಮಗೆ ಗೊತ್ತಾಗತ್ತೆ. ಸೊ ದೇವರೊಟ್ಟಿಗೆ ನಡೆಯೋದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಜಸ್ಟ್ ನಾವು ರೊಟೀನ್ ಅಲ್ಲ, ಅದು ಇಟ್ ಈಸ್ ಅ ಫೆಲೋಶಿಪ್. ಇಟ್ ಈಸ್ ಅ ಫೆಲೋಶಿಪ್. ಇವತ್ತು ತುಂಬ ಜನ ಅನ್ಕೊಂಡ್ಬಿಡ್ತಾರೆ, ನಾನು ಭಾನುವಾರ ಚರ್ಚಿಗೆ ಬಂದರೆ ನಾನು ದೇವರೊಟ್ಟಿಗೆ ನಡೀತಾ ಇದ್ದೀನಿ, ಅಥವಾ ಎವ್ರಿಡೇ ನಾನು ಬೈಬಲ್ ಓದಿದ್ರೆ ದೇವರೊಟ್ಟಿಗೆ ನಡೀತಾ ಇದ್ದೀನಿ. ತಪ್ಪಲ್ಲ, ಇದೆಲ್ಲ ಒಳ್ಳೆಯದು. ಇದನ್ನು ಹೊರತುಪಡಿಸಿ ದೇವರೊಟ್ಟಿಗೆ ನಿನ್ನ ಸಮಯ ಕಳೀತಾ ಇದೆಯಾ ಇಲ್ವಾ ಅನ್ನೋದೇ. ಸೊ ಏನಂದರೆ, ಯಾವ ವ್ಯಕ್ತಿ ಅತಿ ಹೆಚ್ಚು ಸಮಯ ಕಳೀತಾನೋ ಆ ವ್ಯಕ್ತಿ ದೇವರನ್ನು ಅನುಭವಿಸ್ತಾನೆ. ಅದನ್ನೇ ಹನೋಕನು ಮಾಡಿದ್ದು. ನಾನು ಅನ್ಕೊತಾ ಇದ್ದೆ, ಮೇ ಬಿ ಅದು ಓದಿದ್ಮೇಲೆ FF ಬ್ರೂಸ್ ಅವರ ಸ್ಟೇಟ್ಮೆಂಟ್ ಓದಿದ್ಮೇಲೆ ಐ ವಾಸ್ ಥಿಂಕಿಂಗ್ ಇನ್ ಮೀ, ಆದಾಮ ಆ ಸಂಜೆಯ ತಂಗಾಳಿನಲ್ಲಿ ದೇವರೊಟ್ಟಿಗೆ ಅದನ್ನು ಶೇರ್ ಮಾಡಿರ್ತಾನಲ್ಲ ಹನೋಕನೊಂದಿಗೆ. ಹನೋಕ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನಲ್ಲ, ನನಗೂ ಆ ಅನುಭವ ಬೇಕು ಅಂತ. ದಟ್ ಈಸ್ ವೇರ್ ಹಿ ಚೋಸ್. ಲೋಕವನ್ನು ಹೊರತುಪಡಿಸಿ, ಲೋಕವನ್ನು ಬಿಟ್ಟು ದೇವರನ್ನು ಆಯ್ಕೆ ಮಾಡಿಕೊಂಡ. ಸೊ ಹಿ ಚೋಸ್ ಗಾಡ್ ಓವರ್ ದ ವರ್ಲ್ಡ್. ಹಿ ಚೋಸ್ ಗಾಡ್ ಓವರ್ ದ ವರ್ಲ್ಡ್. ಸೊ ಅದಕ್ಕೆ ಅವನ ದೇವರೊಟ್ಟಿಗೆ ನಡೀಲಿಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ನಾವೀಗ ನೋಡಿದ ಹಾಗೆ ಇಬ್ರಿಯದಲ್ಲಿ ಹೇಳ್ತದೆ, ಅವನ ನಂಬಿಕೆ ದೇವರಿಗೆ ಮೆಚ್ಚುಗೆ ಆಯಿತು. ಸೊ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ, ನಂಬಿಕೆ ಅಂದ ತಕ್ಷಣ ನಮ್ಮ ಎಲ್ಲ ಮನಸ್ಸು ಆದಿಕಾಂಡ 12ನೇ ಅಧ್ಯಾಯಕ್ಕೆ ಹೋಗ್ಬಿಡುತ್ತೆ. ಅದರಿಂದ ಹಿಂದಕ್ಕೆ ನಾವು ಹೋಗಲ್ಲ. ಯಾಕೆ? ಆದಿಕಾಂಡ 11-12 ಅಧ್ಯಾಯದಲ್ಲಿ ಅಬ್ರಹಾಮನ ಒಂದು ಜೀವನ ಚರಿತ್ರೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಅನ್ಕೊಂಡ್ಬಿಡ್ತೀವಿ ಅಬ್ರಹಾಮನು ದೇವರನ್ನ ನಂಬದ ಅಂತ. ಅದಕ್ಕಿಂತ ಮುಂಚೆ ಹನೋಕನು ದೇವರನ್ನ ನಂಬದ. ಅದಕ್ಕೆ ಇಬ್ರಿಯದಲ್ಲಿ ಬರೀತಾರೆ ಏನಂತ, ಅವನ ನಂಬಿಕೆ ದೇವರಿಗೆ ಮೆಚ್ಚುಗೆ ಆಯಿತು. ಏನು ನಂಬಿರ್ಬೇಕು ಅವನ ದೇವ್ರ ಹತ್ರ? ಆ್ಯಕ್ಚುಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ನನಗೆ ಜಾಕ್ಸನ್ಗೆ ವಿ ಹ್ಯಾವ್ ಬಿನ್ ಡಿಸ್ಕಸಿಂಗ್. ಇದು ತುಂಬ ದಿನಗಳಿಂದ ನಾವು ಮಾತಾಡ್ತಾ ಇರೋದ್ರಿಂದ ನಾವು ಏನೇ ಮಾತಾಡೋಕ್ಕೆ ಹೋದ್ರೂ ಅದು ತುಂಬ ಆಳಕ್ಕೆ ಹೋಗುತ್ತೆ. ಸೊ ನಾವು ಗಮನಿಸಬೇಕಾದ ವಿಷಯ, ಅವನು ದೇವರನ್ನ ನಂಬಲಿಕ್ಕೆ ಕಾರಣ ಏನಾಗಿರ್ಬೋದು? ಸಾಮಾನ್ಯವಾಗಿ ನಾವು ಯೋಚನೆ ಮಾಡಿದ್ರೆ
ದೇವರ ಅಂದರೆ ದೇವರೇ ದೇವರಂತ ಅವನು ತಿಳ್ಕೊಂಡಿರ್ತಾನೆ, ಅದಕ್ಕೆ ದೇವರ ನಂಬಿರ್ತಾನೆ. ಗಾಡ್ ಇಸ್ ಗಾಡ್, ನೋ ಅದರ್ ಗಾಡ್, ನೋ ಒನ್ ಕ್ಯಾನ್ ರೀಪ್ಲೇಸ್ ಹಿಮ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾನೆ ಅಲ್ವಾ. ಇದನ್ನ ನಾನು ಯಾಕೆ ದೇವರನ್ನ ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ಏನಕ್ಕೆ ಈ ಸ್ಟೇಟ್ಮೆಂಟ್ ತರ್ತಾ ಇದ್ದೀನಿ ಅನ್ನೋದಕ್ಕೆ ನಾವು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಮನುಷ್ಯರು ಎಂಥ ಸ್ಥಿತಿಯಲ್ಲಿದ್ದರು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಅನೋಕನ ಕಾಲದಲ್ಲಿ. ಆವಾಗ ನಾನು ಯಾಕೆ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋ ಒನ್ ಕ್ಯಾನ್ ರೀಪ್ಲೇಸ್ ಗಾಡ್, ದೇವರು ದೇವರೇ, ಆತನನ್ನು ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅನ್ನೋದು ಅನೋಕನ ಮನಸ್ಸಿಗೆ ತಟ್ಟಿತ್ತು. ಅದಕ್ಕೆ ಅವನೇನು ಮಾಡ್ದ, ದೇವರಿಗೆ ನಂಬಿಗಸ್ತನಾಗಿರ್ಲಿಕ್ಕೂ ದೇವರಿಗೆ ವಿಧೇಯನಾಗಿರ್ಲಿಕ್ಕೂ ಸಿದ್ಧನಾದ. ಇಟ್ಸ್ ಆಲ್ ಆರ್ ಚಾಯ್ಸಸ್. Enoch chose God and he chose to walk with God. ಆಯಿತಾ, ಸರಿ. ಇವಾಗ ಅನೋಕನ ಬಗ್ಗೆ ಮಾತಾಡಬೇಕಾದ್ರೆ ಇದೆಲ್ಲ ಹಿಸ್ಟ್ರಿ ಆಯಿತು. ಈಗ ನಾವು ಮಾತಾಡಿದ್ದೆಲ್ಲ ಹಿಸ್ಟ್ರಿ ಆಯಿತು. ಬಟ್ ಟೆಲ್ ಮೀ, ಅನೋಕನು ದೇವರೊಂದಿಗೆ ನಡೆದ, ಹಾಗಾದರೆ ದೇವರು ಏನಕ್ಕೆ ಅನೋಕನಿಗೆ ಸಾವು ಕೊಡಲಿಲ್ಲ? ದ ಗ್ರೇಟ್ ಮೆನ್ ಇನ್ ದ ಬೈಬಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಡೆತ್, ಬಟ್ ವೈ ನಾಟ್ ಇನೋಕ್? ಟೆಲ್ ಮಿ, ಏನಕ್ಕಿರ್ಬೋದು? ಇವಾಗ ನೀವು ಚಕ್ ಅಂತ ಕೇಳ್ತಿರುವಾಗ ನನಗೆ ಆನ್ಸರ್ ಬರ್ತಿತ್ತು. ಅಂದರೆ ಐ ಆಮ್ ನಾಟ್ ಶೋರ್ ಇಸ್ ದ ರೈಟ್ ಆನ್ಸರ್, ಬಟ್ ಆದಾಮ ಈ ಪಾಪ ಮಾಡಿದ್ರಲ್ಲ, ಸೊ ಆಗ ಪಾಪ ಮಾಡಿದಾಗ ಅವರಲ್ಲಿ ಪಾಪ ಇತ್ತು. ಸೊ ಪಾಪ ಇದ್ಕೊಂಡು ಅವರು ಆ ಜೀವ ಕೊಡುವಂತಹ ವೃಕ್ಷದಿಂದ ಆ ಹಣ್ಣನ್ನು ತಿಂದಿದ್ರೆ ಅವ್ರು ಪಾಪಿಗಳಾಗೆ ಸಾಯ್ತಿದ್ರು. ಓಕೆನಾ? ಪಾಪಿಗಳಾಗಿ ಸತ್ತರೆ ಅವ್ರಿಗೆ ವಿಮೋಚನೆ ಸಿಕ್ಕಿರಲ್ಲ, ಅವ್ರಿಗೆ ರಕ್ಷಣೆ ಸಿಕ್ಕಿರಲ್ಲ. ಸೊ ಅವ್ರು ದೇವರೊಂದಿಗೆ ಇರೋಕ್ಕಾಗಲ್ಲ. ಸೊ ಏನಕ್ಕೆ ಏನೋಕ್ಕೂ ಮರಣ ಅನುಭವಿಸಿದ ಸತ್ತನಂದರೆ, ಸೊ ಅವನು ಅವನು ಪಾಪಿಯಾಗಿದ್ದಾನೆ. ಸೊ ಅವ್ನ ಮರಣ ಹೊಂದ್ಬಿಟ್ರೆ ಅವನಿಗೆ ರಕ್ಷಣೆ ಸಿಗಲ್ಲ, ಅವನಿಗೆ ರಿಡೆಂಪ್ಷನ್ ಇಲ್ಲ. ಸೊ ಅದಕ್ಕೆ ಅವನ್ನ ಇನ್ನೂ ಜೀವಂತವಾಗಿ ಇಟ್ಕೊಂಡು ದೇವರ ಅವನ್ನ ಪರಲೋಕ ತಗೊಂಡು ಪ್ರಾಬ್ಲಿ ನಾನು ಅನ್ಕೊಳ್ತೀನಿ, ಐ ಆಮ್ ನಾಟ್, ಬಿಬ್ಲಿಕಲ್ ರೆಕಾರ್ಡ್ಸ್ ಇರಲ್ಲ ಅನ್ಕೊಳ್ತೀನಿ ಇದಕ್ಕೆ. ಬಟ್ ಐ ಥಿಂಕ್ ಏನೋಗಿ ಬಂದು ಒಂದು ಜಾಗದಲ್ಲಿ ದೇವರು ಅವನ್ನ ಇಟ್ಟಿರ್ಬೋದು ಅಂಟಿಲ್ ಜೀಸಸ್ ಕ್ರೈಸ್ಟ್ ಬಂದಿರೋ ತನಕ. ಆ್ಯಂಡ್ ಆಫ್ಟರ್ ಜೀಸಸ್ ಕ್ರೈಸ್ಟ್ ಬಂದು ಸುವಾರ್ತೆ ಸಾರಿ ಯೇಸು ಕ್ರಿಸ್ತನ ಮೂಲಕನೇ ರಕ್ಷಣೆ ಎಂದು ಎಲ್ಲ ಜನರಿಗೆ ರಕ್ಷಣೆ ಯೇಸು ಕ್ರಿಸ್ತನ ಕ್ರೂಜ ಮೇಲೆ ಕೊಟ್ಟಾಗ ಪ್ರಾಬ್ಲಿ ಏನೋ ಕೂಡ ಆಲ್ಸೋ ಅಕ್ಸೆಪ್ಟೆಡ್ ದಟ್, ಆ್ಯಂಡ್ ಆಫ್ಟರ್ ದಟ್ ಹಿ ವುಡ್ ಹ್ಯಾವ್ ಹ್ಯಾಡ್ ಕರೆಕ್ಟ್. ಯು ಆರ್ ಇನ್ ಅ ರೈಟ್ ಟ್ರ್ಯಾಕ್. ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕನ್ಫ್ಯೂಸ್ ಆಗೋ ತರ ಇರ್ಬೋದು, ಬಟ್ ಗಿರೀಶ್ ಕನ್ವೆ ಮೈ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್, ಬಟ್ ಗಿರೀಶ್ ಐ ವುಡ್ ಡು ಇಟ್ ನೌ. ಸೊ ಇವಾಗ ನೀನು ಹೇಳಿದಾಗೆ ಆದಾಮ ಅವ್ವ ಪಾಪದಲ್ಲಿ ಬಿದ್ದುಬಿಟ್ರು, ಅದರ ರಿಸಲ್ಟೇ ಮರಣ. ಸೊ ದೆ ವಾಸ್ ಅ ಡೆತ್ ಬಿಕಾಸ್ ಆಫ್ ದ ಡಿಸೊಬೀಡಿಯನ್ಸ್. ಅಲ್ಲಿ ಆ ಒಂದು ಅವಿಧೇಯತೆ, ದೇವರ ಮಾತನ್ನು ಕೇಳದೆ ಹೋದ್ರಿಂದ ಅವರಿಗೆ ಮರಣ ಅನ್ನೋ ಫಲ ಇನ್ಎವಿಟಬಲ್ ಆಗಿಬಿಡ್ತು. ಎಲ್ಲ ಮನುಷ್ಯರು ಸಾಯಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಆದರೆ ಹನೋಕನು ದೇವರೊಟ್ಟಿಗೆ ಅನ್ಯೂನ್ಯವಾಗಿದ್ದರಿಂದ ದೇವರಿಂದ ಮಾತ್ರನೇ ಆ ಮರಣವನ್ನು ಜಯಿಸಲಿಕ್ಕೆ ಶಕ್ತಿ ಇದೆ ಅಂತ ತೋರಿಸ್ಕೊಡ್ಲಿಕ್ಕೆ ದೇವರು ಹನೋಕನಿಗೆ ಮರಣವನ್ನು ಕೊಡಲಿಲ್ಲ. ಅಂದರೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಇದ್ದರೆ ಮಾತ್ರನೇ ಆ ಮರಣದ ಮೇಲೆ ನಾವು ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮರಣ ಅಂತ ಹೇಳಬೇಕಾದ್ರೆ ಬರೀ ದೈಹಿಕವಾದ ಮರಣ ಅಂತ ನಾವು ಯೋಚನೆ ಮಾಡಬಾರ್ದು. ದೆರ್ ಆರ್ 2 types ಆಫ್ ಡೆತ್. ಒನ್, ಇಟ್ ಈಸ್ ಯಾರ್ ಫಿಸಿಕಲ್ ಡೆತ್, ಒನ್ ಇಸ್ ಯಾರ್ ಸ್ಪಿರಿಚುವಲ್ ಡೆತ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರಲ್ವಾ, ನಾವೆಲ್ಲರೂ ಗೊತ್ತು. ದೆರ್ ಆರ್ 3 elements ವಿಚ್ ಅಲೈನ್ಸ್ ಹ್ಯೂಮನ್. ಸೊ ನಾನು ಸಾರಿ ಟು ಕಟ್ ಯು ದೇರ್, ಪ್ಲೀಸ್ ಹೋಲ್ಡ್ ಯುವರ್ ಥಾಟ್ಸ್. ಸೊ ನೀವು ಹೇಳೋ ಥರ ನೋಡಿದ್ರೆ, ಅಂದರೆ ನೀವು ಹೇಳೋದು ಕರೆಕ್ಟ್. ಅಂದರೆ 2 ಮರಣ ಇದೆ. ಒಂದು ಮರಣ ಶರೀರದಲ್ಲಿ ಉಂಟಾಗುವಂಥದ್ದು. ಸೊ ಆಡಮ್ ನೀವು ಪಾಪ ಮಾಡದೆ ಇದ್ದಿದ್ರೆ ಅವ್ರಿಗೆ ಶಾರೀರಿಕ ಮರಣ ಆಗ್ತಿತ್ತಲ್ಲ? ಹೌದು, ಆಗ್ತಿತ್ತು. ಶಾರೀರಿಕ ಮರಣ ಆಗ್ತಿತ್ತು, ಶಾರೀರಿಕ ಮರಣ ಆಗ್ತಿತ್ತು. ಆದರೆ ಆತ್ಮಿಕವಾಗಿ ಅವ್ರು ಸಾಯ್ತಿರ್ಲಿಲ್ಲ. ದೇ ವರ್ ಬೀನ್ ಇನ್ ಇಟರ್ನಲ್. ಕರೆಕ್ಟ್ ಅಲ್ವಾ? ನಾವು ಹೇಳ್ತೀವಲ್ಲ, ನಾವು ನಿತ್ಯ ಜೀವ ಅಂತ ಹೇಳ್ತೀವಲ್ಲ, ದ ಇಟರ್ನಲ್ ಲೈಫ್ ಅದರತಿತ್ತು. ಬಿಕಾಸ್ ದೆ ಸಿನ್ಡ್ ಅಗೇನ್ಸ್ಟ್ ಗಾಡ್. ಪಾಪ ಅನ್ನೋದು ಬಂದು ಆ ಒಂದು ನಿತ್ಯ ಜೀವವನ್ನು ಪಡ್ಕೊಳ್ಳೋದ ಹಾಗೆ ಮಾಡಿ. ಸೊ ಈ ಆತ್ಮಿಕ ಮರಣ ಯಾವಾಗ ಆಗುತ್ತೆ ಅಂದರೆ ಅದು ಮನುಷ್ಯ ಸತ್ತಾಗ ಆಗಲ್ಲ, ಆಗಲ್ಲ. ಅದು
ಕೊನೆ ಇನ್ನೂ ಇವಾಗ ನಾವು ಸತ್ತರೆ ಕೂಡ ನಾವು ಆತ್ಮಿಕವಾಗಿ ಸತ್ತೋಗಿರಲ್ಲ. ಅಂದರೆ ಇವಾಗ ಒಂದು ಅನ್ಬಿಲೀವರ್ಸ್ ಹತ್ರ ಕೂಡ ಅವನ ಆತ್ಮಿಕವಾಗಿ ಅವನು ಇನ್ನೂ ಸತ್ತೋಗಿರಲ್ಲ ಅಂಟಿಲ್ ದ ಜಡ್ಜ್ಮೆಂಟ್ ಡೇ. ಕೆಲವೊಂದು ಮಿಸ್ಟ್ರಿಗಳನ್ನ ನಾವು ಜಾಸ್ತಿ ಕೆದಕಕ್ಕೆ ಹೋಗ್ಬಾರ್ದು. ಐ ನೋ ಇಟ್ಸ್ ಅ ವೆರಿ ಜ್ಯೂಸಿ ಡಿಸ್ಕಷನ್. ಆ್ಯಕ್ಚುಲಿ ನಮಗೆ ಇದೆಲ್ಲ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್. ಬಟ್ ಕೇಳಿಸ್ಕೊಳ್ಳೋರಿಗೆ ಅದು ಎಷ್ಟರ ಮಟ್ಟಿಗೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ನಾವು ಯೇಸು ಸ್ವಾಮಿನ ನಂಬಿಲ್ಲ ಅಂತ ಹೇಳಿದ್ರೆ ನಾವು ನಿತ್ಯ ಜೀವವನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಲೆಟ್ ಮಿ ಟೆಲ್ ದಿಸ್ ವೇ. ಮನುಷ್ಯ ಬದುಕೋದು 80 ವರ್ಷ ಅಲ್ವಾ? 70 ವರ್ಷ ಬಲ ಹೆಚ್ಚಿದ್ರೆ 80, ಇನ್ನೂ ಸ್ವಲ್ಪ ಚೆನ್ನಾಗಿದ್ರೆ 90 ವರ್ಷ, ಇನ್ನೂ ತುಂಬ ಚೆನ್ನಾಗಿದ್ರೆ 100 ವರ್ಷ. ನೀನು 100 ವರ್ಷ ನಿನ್ನ ನಿತ್ಯ ಜೀವಕ್ಕೆ ಹೋಗ್ತೀಯೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡ್ಕೊತೀಯ. ಇಟ್ ಈಸ್ ಲೈಕ್ ಯುವರ್ ಡೆಸ್ಟಿನಿ, ಯು ಆರ್ ಡಿಸೈಡಿಂಗ್ ನೌ. ದೇವರೀಗ ನಮಗೊಂದು ಜೀವನ ಕೊಟ್ಟಿದ್ದಾರೆ. ಮನುಷ್ಯನಿಗಿರೋದು ಒಂದೇ ಜೀವನ. ಆ ಜೀವನದಲ್ಲೇ ನೀನು ಯೇಸು ಸ್ವಾಮಿನ ನಂಬಿ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಹೇಳುವಂಥ ಮಾರ್ಗದಲ್ಲಿ ನಡೆದ್ರೆ ನಿತ್ಯ ಜೀವ ಸಿಗುತ್ತೆ. ನಿತ್ಯ ಜೀವ ಅಂದ್ರೆ ಏನು? ಆ ನಿತ್ಯ ಜೀವ ಅನ್ನೋದು ಈ ದೈಹಿಕವಾದ ಈ ಒಂದು ದೇಹಕ್ಕಿಲ್ಲ, ಈ ಫಿಸಿಕಲ್ ಬಾಡಿಗಿಲ್ಲ, ಅದು ನಮ್ಮ ಆತ್ಮಕ್ಕಿದೆ. ಸೊ ನಮ್ಮ ಆತ್ಮ ಪರಲೋಕಕ್ಕೆ ಹೋದ್ರೂ ಬದುಕಿರುತ್ತೆ, ನರಕಕ್ಕೆ ಹೋದ್ರೂ ಬದುಕಿರುತ್ತೆ. ಪರಲೋಕಕ್ಕೆ ಹೋದರೆ ಶಾಂತಿ ಸಮಾಧಾನದಲ್ಲಿ ಜೀವನ ಮಾಡುತ್ತೆ. ನರಕಕ್ಕೆ ಬಂದರೆ ಅಲ್ಲಿ ಬೆಂಕಿ, ನಿತ್ಯವಾದ ಮರಣ, ಕತ್ತಲೆ. ಅಂದರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಸಾಯೋದು ಇಲ್ಲ, ಬದುಕೋದು ಇಲ್ಲ, ಸತ್ತು ಬದುಕೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಹೇಳೋದು ನಿತ್ಯ ಜೀವ ಅಂತ ಹೇಳಿದ್ರೆ ದೇವರೊಟ್ಟಿಗೆ ಜೀವನ ಮಾಡಿದ್ದು. ದೇವರು ಆದಾಮ ಅವನನ್ನು ಸೃಷ್ಟಿ ಮಾಡಿ ಅವರನ್ನು ನಿತ್ಯ ಜೀವಕ್ಕಾಗಿ ಏರ್ಪಡಿಸಿದನು. ಆದರೆ ಅವರು ಪಾಪ ಮಾಡಿದ್ರಿಂದ, ಅವರಲ್ಲಿ ಪಾಪ ಅನ್ನೋದು ಬಂದಿದ್ದರಿಂದ ಅಲ್ಲಿ ಮರಣ ಅನ್ನೋದು ಬಂತು. ಆ ಮರಣದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಶಿಲುಬೆಯಲ್ಲಿರುವಂಥ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತಂಥ ಯೇಸು ಸ್ವಾಮಿ ಮಾತ್ರ ನಮ್ಮನ್ನು ಆ ಮರಣದಿಂದ ಬಿಡಿಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಮರಣ, ವಿಕ್ಟ್ರಿ ಓವರ್ ಡೆತ್ ಅನ್ನೋದು ದೇವರಿಂದ ಮಾತ್ರ ಸಾಧ್ಯ, ದೇವರೊಟ್ಟಿಗಿದ್ರೆ ಮಾತ್ರ ಸಾಧ್ಯ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರ ಹನೋಕನೇನು ಮಾಡ್ದ? ಸಾಯದೆ ದೇವರವನ್ನ ಮೇಲೆ ಕರ್ಕೊಂಡ್ರು. ಈ ಪಾಯಿಂಟ್ಗೆ ನಾವು ತಿರ್ಗಾ ಬರೋಣ, ಲಾಸ್ಟಲ್ಲಿ ಬರೋಣ, ಬಿಕಾಸ್ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ದಿಸ್. ಎರಡನೇದಾಗಿ, ಹೀ ಇಂಡಿಕೇಟ್ಸ್ ಇಟರ್ನಲ್ ಲೈಫ್, ಹೋಪ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವದ ನಿರೀಕ್ಷೆಯನ್ನು ತೋರಿಸ್ಕೊಡ್ತಾ ಇದ್ದಾನೆ ನಮಗೆ. ಒಬ್ಬ ವ್ಯಕ್ತಿ ಸಾಯದೆ ಪರಲೋಕಕ್ಕೆ ಹೋಗಿದ್ದಾನೆ, ದೇವರೊಟ್ಟಿಗೆ ಜೀವನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ನಿತ್ಯ ಜೀವದ ನಿರೀಕ್ಷೆಯನ್ನು ತೋರಿಸ್ಕೊಡ್ತದೆ ನಮಗೆ. ಹಾಗಾದರೆ ದೇವರು ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ನಾವು ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಾವು ದೇವರೊಟ್ಟಿಗೆ ನಡಿಬೇಕು, ದೇವರೊಟ್ಟಿಗೆ ಇರಬೇಕು, ದೇವರ ಮಾರ್ಗದರ್ಶನದಲ್ಲಿ ಇರಬೇಕು ಅನ್ನೋದನ್ನು ಹನೋಕನು ತಿಳಿಸ್ಕೊಡ್ತಾನೆ. ಆ್ಯಂಡ್ ಥರ್ಡ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್, ರಿಸರೆಕ್ಷನ್ ಆ್ಯಂಡ್ ರ್ಯಾಪ್ಚರ್ ಥಿಯರಿ. ಇದನ್ನು ನಮ್ಮ ಸಭೆಗಳಲ್ಲಿ ಈ ನಡುವೆ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ನಾನು ಚಿಕ್ಕವನಿದ್ದಾಗ ವರ್ಷಕ್ಕೆ ಅಟ್ಲೀಸ್ಟು ಎಲ್ಲ ಸಂಡೇಗಳಲ್ಲಿ ಯೇಸು ಸ್ವಾಮಿ ಬರೋಣದ ಬಗ್ಗೆ ಮಾತಾಡ್ತಿದ್ರು, ರ್ಯಾಪ್ಚರ್ ಬಗ್ಗೆ ಮಾತಾಡ್ತಾಯಿದ್ರು, ರಿಸರೆಕ್ಷನ್ ಥಿಯರಿ ಬಗ್ಗೆ ಮಾತಾಡ್ತಾಯಿದ್ರು, ರ್ಯಾಪ್ಚರ್ ಥಿಯರಿ ಬಗ್ಗೆ ಮಾತಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಬರೀ ಆಶೀರ್ವಾದದ ಬಗ್ಗೆ ಮಾತಾಡ್ತಾರೆ, ಮೋಟಿವೇಶನ್ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಸಭೆಗಳಲ್ಲಿ ಇದನ್ನು ಮಾತಾಡೋದಿಲ್ಲ. ಸೊ ಇವಾಗ ನಾನು ಚಿಕ್ಕದಾಗಿ ಹೇಳ್ತೀನಿ, ರಿಸರೆಕ್ಷನ್ ಅಂತ ಹೇಳಿದ್ರೆ ಪುನರುತ್ಥಾನ, ರ್ಯಾಪ್ಚರ್ ಅಂತ ಹೇಳಿದ್ರೆ ಆರೋಹಣ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಯೇಸು ಸ್ವಾಮಿ ತಿರುಗಾ ಬರ್ತಾರೆ, ಹಿ ವಿಲ್ ಕಮ್ ಫಾರ್ ದ ಸೆಕೆಂಡ್ ಟೈಮ್. ಅವಾಗ ತುತ್ತೂರಿಯ ಶಬ್ದ ಮೊಳಗಲ್ಪಡುತ್ತೆ ಆಕಾಶದಲ್ಲಿ. ಯಾರ್ಯಾರು ಯೇಸು ಸ್ವಾಮಿನ ಹೊಂದ್ಕೊಂಡಿರ್ತಾರೋ, ಯಾರ್ಯಾರು ಯೇಸು ಸ್ವಾಮಿನ ಹೊಂದಿಕೊಂಡು ಪವಿತ್ರಾತ್ಮನಿಂದ ಮುದ್ರೆಯನ್ನು ಹೊಂದ್ಕೊಂಡಿರ್ತಾರೋ ಅಂಥವರು ದೀಕ್ಷಾಸ್ನಾನ ಹೊಂದ್ಕೊಂಡಿರೋರೆಲ್ಲರೂ ಅಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ದೀಕ್ಷಾಸ್ನಾನ ಹೊಂದ್ಕೊಂಡಿದ್ದು ಮಾತ್ರಕ್ಕೆ ನಾವು ಆ ರ್ಯಾಪ್ಚರಲ್ಲಿ ಇರ್ತೀವಿ ಅಂತಲ್ಲ. ಯಾರ್ಯಾರು ಯೇಸು ಸ್ವಾಮಿನ ಹೊಂದ್ಕೊಂಡಿದ್ದಾರೋ, ಯಾರ್ಯಾರು ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಡೀತಾ ಇದ್ದಾರೋ, ಯಾರ್ಯಾರಿಗೆ ಯೇಸು ಸ್ವಾಮಿ ರಕ್ಷಕನಾಗಿದ್ದಾನೋ ಅಲ್ವಾ, ಅಂಥವರು ಪುನರುತ್ಥಾನಗೊಳ್ತಾರೆ. ಅವರು ಸತ್ತೋಗಿ ಸಮಾಧಿಲಿದ್ದರೂ ಕೂಡ ಅವರು ಅಲ್ಲಿಂದ ಎದ್ದು ಬರ್ತಾರೆ. ಸಾಯದೆ ಇರುವಂಥ ನಾವು ನಮ್ಮ ದೇಹಗಳನ್ನು ಬಿಟ್ಟು ಅಥವಾ ಆ ಒಂದು ಮಹಿಮೆಯ ದೇಹವನ್ನು ಧರಿಸ್ಕೊಂಡು ನಾವು ರ್ಯಾಪ್ಚರ್ ಆಗ್ತೀವಿ, ಆರೋಹಣ ಆಗ್ತೀವಿ. ಎಲ್ಲಿಗೆ? ಯೇಸು ಸ್ವಾಮಿ ಜೊತೆ ಇರಲಿಕ್ಕೆ. ಅದಾದ ಮೇಲೆ ನಮಗೆ ದ ಟೈಮ್ ಆಫ್ ಟ್ರಿಬ್ಯುಲೇಷನ್, ಶ್ರಮ ಮರಣಗಳ ದಿನಗಳು ಸ್ಟಾರ್ಟ್ ಆಗುತ್ತೆ.
ಯಾರ್ಯಾರು ಯೇಸುಸ್ವಾಮಿನ ನಂಬಿರ್ತಾರೋ ಅವರಿಗೆ ತುಂಬ ದುಃಖಕರವಾದ ದಿನಗಳು ಶುರುವಾಗುತ್ತೆ. ಅದಕ್ಕೆ ಆ ರ್ಯಾಪ್ಚರನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಹನೋಕನು ದೇವರೊಟ್ಟಿಗೆ ಒಂದಾದದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಇದಿನ್ನೂ ಡೀಪ್ ಆಗಿದೆ. ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ನಾವು ಇನ್ನೂ ಒಂದು 3 ಎಪಿಸೋಡ್ 4 ಎಪಿಸೋಡ್ ಮಾತಾಡಬೇಕಾಗತ್ತೆ. ಆದರೆ ಕ್ರೈಸ್ತರಾಗಿರುವಂಥ ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಇದನ್ನು ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ಪಾಸ್ಟರ್ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಪ್ರೀಚ್ ಮಾಡೋಕ್ಕೆ ಹೇಳ್ರಿ. ಯಾವುದ್ರ ಬಗ್ಗೆ? ರೆಸರಕ್ಷನ್ ಆ್ಯಂಡ್ ರ್ಯಾಪ್ಚರ್ ಥಿಯರಿ, ಪುನರುತ್ಥಾನ ಮತ್ತು ಆರೋಹಣದ ದೈವಶಾಸ್ತ್ರದ ಬಗ್ಗೆ ನಿಮ್ಮ ಸಹಪಾಲಕರಿಗೆ ಮಾತಾಡ್ಲಿಕ್ಕೆ ಹೇಳ್ರಿ. ನನಗೆ ತುಂಬ ಶೋಚನೀಯ ಸಂಗತಿ, ನನಗೆ ತುಂಬ ದುಃಖ ಸರೋ ಸಂಗತಿಗಳೇನೆಂದರೆ, ಸಭೆ ಇದನ್ನೆಲ್ಲ ಬಿಟ್ಬಿಟ್ಟಿದೆ. ಲೋಕದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದೆ, ಲೋಕದಲ್ಲಿ ನಾವು ಹೆಂಗೆ ಮೋಟಿವೇಶನ್ ಹೊಂದ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದೆ. ಸೊ ಮೊನ್ನೆ ನಾನು ಜಾಕ್ಸನ್ನು ಇದನ್ನು ಶೇರ್ ಮಾಡ್ಬೋದೇನೋ ಗೊತ್ತಿಲ್ಲ, ನನಗೆ ಜಾಕ್ಸನ್ ಮನೇಲಿ ಕೂತಿದ್ದಾಗ, ಅಣ್ಣ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಅಂತ ವಿಡಿಯೋ ಪ್ಲೇ ಮಾಡ್ದ. ಆ ವಿಡಿಯೋ ನೋಡ್ತಾ ಜಾಕ್ಸನ್ ಪಕ್ಕದಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾನೆ. ಬಟ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಮುಖದಲ್ಲಿ ನಗು ಇದ್ರೂ ಕೂಡ ಹೃದಯದಲ್ಲಿ ತುಂಬ ನೋವಾಗೋಯ್ತು. ಯಾಕೆ ಗೊತ್ತಾ? ನಮ್ಮ ಒಂದು ಕ್ರೈಸ್ತತ್ವ ಅನ್ನೋದು ತನ್ನ ಬಲವನ್ನು ಬಿಡ್ತಾ ಇದೆ, ಬರ್ತಾ ಬಲಹೀನವಾಗ್ತಾ ಇದೆ. ಬರ್ತಾ ಏನಂತೀವಿ, ಆ ನ್ಯೂಟ್ರಿಷನ್ ಇಲ್ಲ ನಮ್ಮಲ್ಲಿ ಅಲ್ವಾ? ನಾವೆಲ್ಲ ಒಂದು ಬಲಹೀನವಾದ ಒಂದು ಜನಾಂಗವಾಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಲೋಕ ಸಭೆನ ಡಾಮಿನೇಟ್ ಮಾಡ್ತಾ ಇದೆ. ಇವತ್ತು ಸಭೆನ ಲೋಕ ಡಾಮಿನೇಟ್ ಮಾಡ್ತಾ ಇರೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವೇ. ಯಾಕೆ ಗೊತ್ತಾ? ಸತ್ಯವೇದವನ್ನು ಬಿಟ್ಬಿಟ್ವಿ. ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಶಿಷ್ಯರಿಗೆ ನೆನಪು ಮಾಡ್ಕೊಳ್ಳೋಕೆ ಅನೇಕ ವಿಷಯಗಳನ್ನು ಹೇಳಿದ್ರು. ಯಾವ ವಿಷಯಗಳನ್ನು ಹೇಳಿದ್ರೆ ಯೇಸುಸ್ವಾಮಿ ನೆನಪು ಮಾಡ್ಕೊಳ್ಳಿಕ್ಕೆ? ಕಮ್ಯುನಿಯನ್, ಕರ್ತನ ಭೋಜನ, ಆತನ ಶ್ರಮ ಮರಣವನ್ನು, ಶಿಲುಬೆಯ ಮರಣವನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಹೇಳಿದ್ರು. 2ನೇದು, ನಾನು ಪುನಃ ಬರ್ತೀನಿ, ಅದನ್ನು ಮರಿಬೇಡ್ರಿ ಅಂತ ಹೇಳಿದ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದೀವಿ ಗೊತ್ತಾ? ಯೇಸುಸ್ವಾಮಿ ಬರೋದನ್ನು ಮರ್ತೋಗಿದ್ದೀವಿ, ಪ್ರಾಫೆಟ್ ಬರೋದನ್ನು ಎದುರು ನೋಡ್ತಾ ಇದ್ದೀವಿ. ಯೇಸುಸ್ವಾಮಿ ಬರೋದನ್ನು ಮರ್ತೋಗಿದ್ದೀವಿ, ಬೇರೆ ಜನರನ್ನ ಎದುರು ನೋಡ್ತಾ ಇದ್ದೀವಿ ನಾವು. ಸೊ ನಮ್ಮ ಜೀವಿತಗಳಲ್ಲಿ ಹನೋಕನ ಒಂದು, ಅಂದರೆ ನಮ್ಮ ಸತ್ಯವೇದ ನಮಗೆ ತಿಳಿಸ್ಕೊಡುವಷ್ಟೇನೆಂದರೆ, ರ್ಯಾಪ್ಚರ್, ಆರೋಹಣ, ರೆಸರಕ್ಷನ್, ಮರಣದ ಬಲವನ್ನು, ಮರಣವನ್ನು ಜಯಿಸಿದಂಥ ಯೇಸುಸ್ವಾಮಿ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಆದಿಕಾಂಡ 5ನೇ ಅಧ್ಯಾಯದಲ್ಲೂ ಇದೆ. ಹನೋಕನ ಅದಕ್ಕೆ ನಮಗೆ ಒಬ್ಬ ಒಳ್ಳೆ ನಿದರ್ಶನವಾದ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಸೊ ಇದು ಸತ್ಯವೇದ ನಮಗೆ ಹನೋಕನ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಇನ್ನು ಮುಂದಕ್ಕೆ ನಾವು ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಆಸೆ ಯಾಕೆಂದರೆ ದ ಬುಕ್ ಆಫ್ ಈನೋಕ್, ನಾವು ಹನೋಕನ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಹನೋಕನ ಪುಸ್ತಕದ ಬಗ್ಗೆ ಮಾತಾಡಬೇಕು. ಅದು ನಮಗೆ ಇನ್ನೂ ಅನೇಕ ಇನ್ಫಾರ್ಮೇಷನ್ಸ್ನ ಕೊಡುತ್ತೆ. ಆದರೆ ಹನೋಕನ ಪುಸ್ತಕದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರನ್ನು ನಾನು ನಿಮಗೆ ಕೊಡಬೇಕು. ನೀನು ಕೊಡ್ತೀಯಾ ಡಿಸ್ಕ್ಲೇಮರ್? ನೀವೇ ಕೊಡ್ರ? ನಾನೇ ಕೊಡಲ? ಹನೋಕನ ಪುಸ್ತಕ ಅನ್ನೋದು ನಮ್ಮ ಸತ್ಯವೇದದಲ್ಲಿ ಸೇರಿಸಲ್ಪಟ್ಟಿಲ್ಲ. ಯಾಕಂದರೆ ಅದು ಬೈಬಲ್ ಕ್ಯಾನನೈಸೇಷನ್ ಮಾಡಿದಾಗ ಅದು ದೇವರಾತ್ಮನಿಂದ ಪ್ರೇರೇಪಿತವಾದ ಪುಸ್ತಕ ಅಲ್ಲ ಅಂತ ಅದನ್ನು ತೆಗೆದು ಹಾಕಿದ್ರು. ಹಾಗಾಗಿ ಹನೋಕನ ಪುಸ್ತಕದ ಬಗ್ಗೆ ಈಗ ಮಾತಾಡ್ಲಿಕ್ಕೆ ಹೋಗ್ತೀವಿ. ಸೊ ಹನೋಕನ ಪುಸ್ತಕದ ಬಗ್ಗೆ ನಾವು ಮಾತಾಡೋಣ. ಓಕೆ, ಆಲ್ರೆಡಿ ಈಗ ತುಂಬ ಸತ್ಯವೇದದಲ್ಲಿ ಇರುವಂತಹ 3 ವಚನದಲ್ಲೇ ನಾವು ಏನೋಕನ ಬಗ್ಗೆ ಇಷ್ಟು ಕಲ್ತ್ವಿ, ಇಷ್ಟು ಒಂದು ಅಪ್ಲಿಕೇಶನ್ಸ್ ಕೂಡ ತುಂಬ ಕಲ್ತ್ವಿ. ಸೊ ಬುಕ್ ಆಫ್ ಏನೋಕ್ನ ಪ್ರಾರಂಭಿಸಿದ್ರೆ ಅದು ಇನ್ನೂ ಒಂದು ಡೀಪಾಗಿ ಹೋಗುವಂತಹ ಒಂದು ವಿಷಯ. ಸೊ ಒಂದು ಬ್ರೇಕ್ ತಗೊಳ್ಳೋಣ ಈ ವಾರ. ಸೊ ನೆಕ್ಸ್ಟ್ ವಾರ ಹನೋಕನ ಪುಸ್ತಕದ ಒಂದು ಕುರಿತು ನಾವು ಚರ್ಚೆ ಮಾಡೋಣ. ಸೊ ನೀವು ಕೂಡ ನಿಮ್ಮ ಪರ್ಸ್ನಲಲ್ಲಿ ಬುಕ್ ಆಫ್ ಏನೋಕ್ ಏನಕ್ಕೆ ಕ್ಯಾನನೈಸೇಷನ್ಸಲ್ಲಿ ಸೇರಿಲ್ಲ ಅಂತ ರಿಸರ್ಚ್ ಮಾಡಿ, ಮತ್ತು ನಾವು ಕೂಡ ಮುಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತೀವಿ ಏನಕ್ಕೆ ಅದು ಕ್ಯಾನನೈಸೇಷನ್ ತಿಳಿಸ್ಕೊಡಿಲ್ಲ ಆದರೆ. ಬಟ್ ನಾವು ಹೇಳೋದೇ ಸತ್ಯ ಅಂತಿಲ್ಲ. ಸೊ ನೀವು ಸರ್ಚ್ ಮಾಡಿ, ನೀವು ಅದ್ರ ಕುರಿತು ರಿಸರ್ಚ್ ಮಾಡಿ, ಸೊ ಮತ್ತು ನಾವು ಕೊಡುವಂಥ ಮಾಹಿತಿ ಸರಿಯಾ ತಪ್ಪ ಅಂತ ನೀವು ನೋಡಿ ಕೇಳಿ ತಿಳ್ಕೊಳ್ಬೋದು. ಯಾಕೆ ನಾವು ಹೀಗೆ ಹೇಳ್ತೀವಿ ಅಂದರೆ, ನಾವು ಕೊಡೋ ಮಾಹಿತಿ ಸರಿನಾ ತಪ್ಪೋ ತಿಳ್ಕೊಳ್ರಿ ಅಂತ ಹೇಳಿದಾಗ ತುಂಬ ಜನ ಅನ್ಕೊಂಡ್ಬಿಡ್ತಾರೆ ನಾವು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಲಿತ್ಕೊಳ್ಳುವಂಥ ಎಲ್ಲ ವಿಷಯಗಳು ಸರಿ ಅಂತೇಳಿ. ಆದರೆ ನಾನು ಹೇಳೋದು ನಿಮಗೆ, ಯಾವುದೇ ವಿಷಯವನ್ನಾದರೂ ನೀವು ಅದನ್ನು ವಿವೇಚಿಸಿ, ನೀವು ಅದನ್ನು ಹುಡುಕಿ ತಿಳ್ಕೊಂಡ್ರೆ ಮಾತ್ರನೇ ಹೆಚ್ಚು ದಿನಗಳ ಕಾಲ ನಿಮಗೆ ನೆನಪಿರುತ್ತೆ.
ಸೊ ಅದಕ್ಕೋಸ್ಕರವಾಗಿ ನಾವು ಆಬ್ವಿಯಸ್ಲಿ ನಾವು ನಿಮ್ಗೆ ಅನೇಕ ಮಾಹಿತಿಗಳನ್ನು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ನೀವು ಕೂಡ ಒಂಚೂರು ದೇವರ ವಾಕ್ಯದ ಬಗ್ಗೆ ಅಥವಾ ಸತ್ಯವೇದ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಉಂಟಾದಲ್ಲಿ ನಮಗೆ ಅದು ತುಂಬ ಸಂತೋಷ ಕೊಡುತ್ತೆ. ನೀವು ಅದನ್ನು ಕಮೆಂಟಲ್ಲಿ ಹಾಕೋದಾಗಿರ್ಬೋದು, ಅದು ನಮಗೆ ಉತ್ತೇಜನ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡ್ರಿ ಅಂತ ನಮ್ಮ ಜಾಕ್ಸನ್ ನಿಮಗೆ ಹೇಳ್ತಿರ್ತಾರೆ. ಎಸ್. ಸೊ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ರಾರ್ಥನಾಪೂರ್ವಕವಾಗಿ ಬನ್ನಿ ಅಂತ ನಿಮ್ಮೆಲ್ಲನ ಬೇಡ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ಹಿಯರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.